ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಲಾಸಿನೊಳಗೆ ಏನು ನೋಡೋಣ ಅಂದ್ರೆ KCET 2013 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಬರ್ರಿ. ಜನರಲ್ ಪೇಪರ್ ರೀ, ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಮಾರ್ಕ್ಸ್ ರೀ. ಕ್ವಶನ್ 50 ಇರ್ತಾವ್ರಿ. ಈಗ 50 ಅದಾವ್ರಿ, ಮೊದಲ 60 ಕ್ವಶನ್ ಇದ್ದು ರೀ. 1 hour 15 ನಿಮಿಷ ಐತ್ರಿ. ಅಂದ್ರೆ ಟೈಮಿಂಗ್ ಪ್ಯಾಸೇಜ್ ಎಷ್ಟು 24 ಪೇಜ್ ಐತ್ರಿ. ಇದರೊಳಗೆ ಫಸ್ಟ್ನೇ ಕ್ವಶನ್ ನೋಡಿ ಬರ್ರಿ. ವಿದ್ಯುತ್ ನಿಧಿಗಳ ವರ್ಗಾವಣೆಯ ವ್ಯವಸ್ಥೆಯು ಡ್ಯಾಶ್ ಅನ್ನು ಉಪಯೋಗಿಸುತ್ತದೆ. MICRA ಫಸ್ಟ್, ಸೆಕೆಂಡ್ ಮಾಸ್ ಸೈನಿಂಗ್, ತದನಂತರ ಸಿ ಫೋರ್ಟ್ ಪಂಚ್, ಡಿ ಮೇಲ್ನ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಂದ್ರೆ ಎ ಆಗಿರ್ತೈತ್ರಿ. MICR ಅಥವಾ MLCR ಎಂಬುದನ್ನು ನಾವು ನೋಡ್ಬೋದು. ತದನಂತರ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ. ಒಂದನೇದು ರ್ಯಾಮ್, ಬಿ ಮ್ಯಾಗ್ನೆಟಿಕ್ ಡಿಸ್ಕ್, ತದನಂತರ ಸಿ ಕೋರ್ ಮೆಮೊರಿ, ಡಿ ಮ್ಯಾಗ್ನೆಟಿಕ್ ಟೇಪ್. ಸರಿಯಾದ ಉತ್ತರ ಯಾವುದಂದ್ರೆ ಡಿ ಆಕತ್ರಿ, ಮ್ಯಾಗ್ನೆಟಿಕ್ ಟೇಪ್. ತದನಂತರ ಮೂರನೇ ಪ್ರಶ್ನೆ ನೋಡಾಗಾರ, ನೆರೆ ಹಾವಳಿಯ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಡ್ಯಾಶ್ ಆಗಿದೆ. ಮಲ್ಟಿಪಲ್ ನೋಡಿ ಬರ್ರಿ. ಒಂದನೇದ ಒಂದೇ ಜಮೀನುಗಳನ್ನು ನಿರ್ವಹಿಸುವುದು, ತದನಂತರ ಬಿ ಚರಂಡಿ ವ್ಯವಸ್ಥೆಯಲ್ಲಿ ಸುಧಾರಣೆ, ತದನಂತರ ಸಿ ಹರಿಯುವ ಸ್ಥಿತಿಗಳನ್ನು ಸುಧಾರಿಸುವುದು, ತದನಂತರ ಡಿ ಜಲಾಶಯಗಳ ನಿರ್ಮಾಣ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಎ ಹಾಕದ್ರಿ, ಒಂದೇ ಜಮೀನುಗಳನ್ನು ನಿರ್ವಹಿಸುವುದು. ನೆರೆ ಹಾವಳಿಯ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನದಲ್ಲಿ ಒಂದೇ ಜಮೀನುಗಳನ್ನು ನಿರ್ವಹಿಸುವುದು ಆಗಿದೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು ರೀ. ತದನಂತರ ಮುಂದಿನ ಪ್ರಶ್ನೆ, ತದನಂತರ 4 ರೀ, ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾವುದು ಉದಾಹರಣೆ. ಫಸ್ಟ್ ಒನ್, ತೀವ್ರ ವ್ಯವಸಾಯದಲ್ಲಿ ನಿರತರಾದ ರೈತರು, ತದನಂತರ ಬಿ ರಫ್ತು ಮಾಡುವುದಕ್ಕಾಗಿ ಜೈವಿಕ ವ್ಯವಸಾಯ ವೃತ್ತಿ ಮಾಡುತ್ತಿರುವ ರೈತರು, ತದನಂತರ ಸಿ ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರು, ತದನಂತರ ಡಿ ಭಾರೀ ಉತ್ಪಾದನೆಯಲ್ಲಿ ತೊಡಗಿರುವ ಜಾನುವಾರರ ಕ್ಷೇತ್ರ ಇಟ್ಟಿರುವವರು. ಇದರೊಳಗ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಗಿರ್ತೈತಿ ನೋಡ್ರಿ. ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಈ ಕೆಳಗಿನ ಯಾವುದು ಉದಾಹರಣೆ ಅಂತ ಕೇಳ್ಯಾರ್ರಿ. ಅದರಲ್ಲಿ ಪರಿಸರ ವ್ಯವಸ್ಥೆಯ ಜನರು ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರಾಗಿರ್ತಾರೆ ಎಂಬುದನ್ನ ನಾವಿಲ್ಲಿ ನೋಡಬಹುದ್ರಿ. ತದನಂತರ 5ನೇ ಪ್ರಶ್ನೆ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಯಿಂದ ಡ್ಯಾಶ್ಗಾಗಿ ಸ್ಥಾಪಿತವಾಯಿತು. ಎ ದೇಶದಲ್ಲಿ ಉನ್ನತ ಶಿಕ್ಷಣದ ರಾಷ್ಟ್ರೀಯ ಮತ್ತು ಏಕರೂಪದ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು, ತದನಂತರ ಬಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದು, ತದನಂತರ ಸಿ ರಾಷ್ಟ್ರೀಯ ಮೌಲ್ಯದ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಯಲ್ಲಿ ತೊಡಗುವುದು, ತದನಂತರ ಡಿ ದೇಶದೆಲ್ಲೆಡೆ ಉನ್ನತ ಶಿಕ್ಷಣದ ಸಂಸ್ಥೆಗಳ ನಿಯಮ ಮತ್ತು ನಿಯಂತ್ರಣ ಎಂಬುದನ್ನು ನಾವು ನೋಡಬಹುದು. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಆಕತ್ರಿ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದಾಗಿದೆ ಎಂಬುದನ್ನು ನಾವಿಲ್ಲಿ ಖಚಿತಪಡಿಸಿಕೊಳ್ಳಬಹುದು. ಸರಿಯಾದ ಉತ್ತರ ಯಾವುದಾಗಿತ್ತಂದ್ರೆ ಬಿ ಆಗೈತ್ರಿ. ತದನಂತರ ಮುಂದಿನ ಪ್ರಶ್ನೆ, ಇಲ್ಲಿ ನೋಡ್ಬೋದ್ರಿ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಇರ್ತಾವ್ರಿ, ಅವನು ನೋಡ್ಕೋಬೋದ್ರಿ. ತದನಂತರ 6ನೇ ಪ್ರಶ್ನೆ ನೋಡಿದಾಗ್ರಿ, ಅಗತ್ಯ ಬಿದ್ದರೆ ರಜಾ ದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಲು ಒಂದು ಖಾಸಗಿ ಶಾಲೆ ಹೇಳುತ್ತದೆ. ರಜಾ ದಿನಗಳಿಗೆ ಕೂಡ ಅವರಿಗೆ ವೇತನ ನೀಡಲಾಗುತ್ತದೆ ಎನ್ನುತ್ತಾ ಈ ಕ್ರಿಯೆಯನ್ನು ಆಡಳಿತದ ವರ್ಗ ಕೂಡ ಬೆಂಬಲಿಸುತ್ತದೆ. ಈ ಪರಿಸ್ಥಿತಿಯನ್ನು ಡ್ಯಾಶ್ ನು ಸೂಚಿಸುತ್ತದೆ. ಇದ ಗೌರ್ಮೆಂಟ್ ವತಿಯಿಂದ ಗ್ರೇಸ್ ಮಾರ್ಕ್ಸ್ ಐತ್ರಿ, ಇದು ನೋಡ್ಕೋದ್ರಿ. ಗ್ರೇಸ್ ಮಾರ್ಕ್ಸ್ ಐತಂದ್ರೆ ಯಾವುದನ್ನೊಂದು ಖಚಿತಪಡಿಸಲು ಆಗುದಲ್ರಿ, ಅದರಿಂದ ನೀವು ನೋಡ್ಕೋಬೋದ್ರಿ. ತದನಂತರ 7ನೇ ಪ್ರಶ್ನೆ ರೀ, ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್
ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇದರ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಬರ್ರಿ. ಎ LLEPA, ಬಿ NUEPA, ಸಿ NIEPA, ಡಿ IIEPAM. ಸರಿಯಾದ ಉತ್ತರ ಯಾವುದಾಕತ್ತೆ ಅಂದ್ರೆ ಬಿ ಆಕತ್ತೆ ನೋಡ್ರಿ. ಸರಿಯಾದ ಉತ್ತರ ಬಿ. 8ನೇ ಪ್ರಶ್ನೆ ನೋಡಿದಾದ್ರೆ 8 ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಎ ಶಾಲಾ ಶಿಕ್ಷಣ, ಬಿ ಪದವಿ ಮಟ್ಟದ ಮಾನ್ಯ ಶಿಕ್ಷಣ, ತದನಂತರ ಸಿ ವೃತ್ತಿಪರ ಶಿಕ್ಷಣ, ಡಿ ನರ್ಸರಿ ಶಿಕ್ಷಣ. ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಕತ್ತಂದ್ರೆ ಸಿ ಆಕತ್ರಿ. ವೃತ್ತಿಪರ ಶಿಕ್ಷಣ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ ಎಂಬುದನ್ನು ನಾವಿಲ್ಲಿ ನೋಡೋಣ. ತದನಂತರ ಮುಂದಿನ ಪ್ರಶ್ನೆ 9. ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಏಕೆಂದರೆ ಎ ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ತದನಂತರ ಬಿ ಸಮಾಜದ ಕೆಳಸ್ತರಕ್ಕೆ ಬದುಕಿನ ಉತ್ತಮ ಪ್ರಮಾಣಕವನ್ನು ಇದು ಸಾಧ್ಯವಾಗಿರುತ್ತದೆ. ತದನಂತರ ಸಿ ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ. ತದನಂತರ ಇದು ಬಡ ಜನರಿಗೆ ಸರ್ಕಾರದ ಭದ್ರತೆಯನ್ನು ಪ್ರತಿಫಲಿಸುತ್ತದೆ ಎಂಬುದನ್ನು ನೋಡಬಹುದ್ರಿ. ಇದ್ರೊಳಗ ಸರಿಯಾದ 4 ಮಲ್ಟಿಪಲ್ ಸರಿಯಾದ ಯಾವ್ದಂದ್ರ ಸಿ ಆಗಿರ್ತೈತ್ರಿ. ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ 10ನೇ ಪ್ರಶ್ನೆ ರೀ. ಸಮೂಹ ಸಂವಹನವು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಎ ಸಣ್ಣ ಗುಂಪನ್ನು ತಲುಪುವುದು, ಬಿ ರಾಜ್ಯದೊಳಗೆ ಸಂಪರ್ಕಿಸುವುದು, ಸಿ ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು, ತದನಂತರ ಡಿ ದೊಡ್ಡ ಮತ್ತು ಬಹು ವಿವಿಧ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ತದನಂತರ ಏಕ ಕಾಲದಲ್ಲಿ ಸಂವಹನ ನಡೆಸುವುದು. ಸರಿಯಾದ ಉತ್ತರ ಯಾವುದಂದ್ರೆ ಡಿ ಆಗಿರ್ತ್ರಿ. ಸಮೂಹ ಸಂವಹನವು ದೊಡ್ಡ ಮತ್ತು ಬಹು ವಿವಿಧ ಪ್ರೇಕ್ಷಕರೊಂದಿಗೆ ಏಕಕಾಲದಲ್ಲಿ ಸಂವಹನ ನಡೆಸುವುದು ಎಂಬುದನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ನೋಡಬಹುದ್ರಿ. ಸರಿಯಾದ ಉತ್ತರ 10ನೇದ್ರಿ ಡಿ ಆಗೈತೆ ನೋಡ್ರಿ. ತದನಂತರ 11 ಇನ್ಫೋಟೈನ್ಮೆಂಟ್ ಏನನ್ನು ಸೂಚಿಸುತ್ತದೆ? ಎ ಪ್ರಧಾನ ಅಥವಾ ಪ್ರಬಲವಾದ ಮನೋರಂಜನೆ, ಬಿ ಮಾಹಿತಿ ಉದ್ದೇಶಿತ ವಿಷಯ, ತದನಂತರ ಸಿ ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಒಳಗೊಂಡಿರುವ, ತದನಂತರ ಡಿ ಸಾರ್ವಜನಿಕ ವಿಷಯಗಳು ಮತ್ತು ಸಮಸ್ಯೆಗಳು. ಇದ್ರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಗೈತ್ರಿ. ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಒಳಗೊಂಡಿರುವುದು. ತದನಂತರ 12ನೇ ಪ್ರಶ್ನೆ. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ. ಎ ಸಂದೇಶದ ಯೋಜನೆ, ಬಿ ಆಕರ್ಷಕ ವ್ಯಕ್ತಿತ್ವ, ಸಿ ಧ್ವನಿವರ್ಧಕ ಬಳಕೆ, ಡಿ ಸಂಪರ್ಕಿಸುವವನ ವಯಸ್ಸು. ಇದರೊಳಗೆ ಸರಿಯಾದ ಉತ್ತರ ಎ ಸಂದೇಶ ಯೋಜನೆ. ತದನಂತರ 13ನೇ ಪ್ರಶ್ನೆ. ಸಂವಹನ ವಾಹಿನಿ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಎ ಬಳಸಿದ ಮಾರ್ಗ, ಬಿ ಸಂದೇಶದ ವಿಷಯ, ಸಿ ಸಂದೇಶದಲ್ಲಿನ ಗದ್ದಲ, ತದನಂತರ ಡಿ ಸಂದೇಶದಲ್ಲಿನ ಸಿಗ್ನಲ್ಗಳು. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಎ ಬಳಸಿದ ಮಾರ್ಗ. ಸಂವಹನದ ಮಾರ್ಗ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಸಂವಹನ ವಾಹಿನಿಯ ಮಾರ್ಗವು ಬಳಸಿದ ಮಾರ್ಗವನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ 14ನೇ ಪ್ರಶ್ನೆ ರೀ. ಅಂತರ್ವೈಯಕ್ತಿಕ ಸಂವಹನ ಅಂದರೆ ಎ ಒಬ್ಬ ವ್ಯಕ್ತಿಯೇ ಇನ್ನೊಬ್ಬನೊಡನೆ ಸಂಪರ್ಕ ನಡೆಸಿದಾಗ, ಬಿ ಇಬ್ಬರ ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯ ನಡೆಸುವುದು, ಸಿ ಒಬ್ಬ ವ್ಯಕ್ತಿಯೊಂದಿಗೆ ಸಂಪರ್ಕವಿರಿಸಿಕೊಂಡಾಗ, ಡಿ ಒಂದು ಮಾದರಿಯ ತರಗತಿಯ ಕೊಠಡಿಯ ಸಂವಹನ. ಇದರೊಳಗೆ ಸರಿಯಾದ ಉತ್ತರ ಯಾವ್ದಾಕತ್ತಂದ್ರೆ ಸಿ ಆಕತ್ರಿ. ಒಬ್ಬ ವ್ಯಕ್ತಿಯ ತನ್ನೊಂದಿಗೆ ಸಂಪರ್ಕವಿರಿಸಿಕೊಂಡಾಗ. ಇದನ್ನೇನಂತಾರ್ರಿ ಅಂತರ್ಗತ ವೈಯಕ್ತಿಕ ಸಂವಹನ. ತನ್ನೊಳಗ ತಾನು ಮಾತಾಡುವಂದ ಅಂತರ್ಗತ ವೈಯಕ್ತಿಕ ಸಂವಹನ ಎಂದ ಕರೀತಾರ್ರಿ. ತದನಂತರ 15ನೇ ಪ್ರಶ್ನೆ ನೋಡಿದಾಗ್ರಿ.
15ನೇ ಪ್ರಶ್ನೆ, ಮುಖ್ಯವಾಗಿ ಡ್ಯಾಶ್ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವ ಗ್ರಾಮದ ಪರಿಕಲ್ಪನೆಯನ್ನು ಸಮ್ಮತಿ ಗಳಿಸಿದೆ. ಇದರೊಳಗೆ ಸರಿಯಾದ ಉತ್ತರ ಹಾಗೂ ಮಲ್ಟಿಪಲ್ ನೋಡ್ಬರಿ. ಎ ಸಮುದ್ರ ಸಾರಿಗೆ, ತದನಂತರ ಬಿ ಮುದ್ರಣ, ಸಿ ಸವಣ, ಡಿ ವಾಯುಯಾನ. ಇದರೊಳಗೆ ಸರಿಯಾದ ಉತ್ತರ ಯಾವ್ದಾಕಂದ್ರೆ ಸಿ ಸವಣ ಹಾಕದ್ರಿ. ಮುಖ್ಯವಾಗಿ ಸವಣ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವ ಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ ಎಂಬುದನ್ನ ನಾವಿಲ್ಲಿ ನೋಡ್ಬೋದ್ರಿ. ತದನಂತರ 16ನೇ ಪ್ರಶ್ನೆ ನೋಡಿದಾಗ್ರಿ, 16ನೇ ಪ್ರಶ್ನೆ, ಒಬ್ಬ ಅಧ್ಯಾಪಕನಲ್ಲಿರಬೇಕಾದ ಅತ್ಯಂತ ಮುಖ್ಯವಾದ ಗುಣ ಕೆಳಗಿನವುಗಳಲ್ಲಿ ಯಾವುದು? ಎ ಸಮಯನಿಷ್ಠೆ, ಬಿ ವಿಷಯಗಳ ಮೇಲಿನ ಪ್ರಭುತ್ವ, ಸಿ ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಶ್ರವಣದ ಸಾಮರ್ಥ್ಯ, ತದನಂತರ ಡಿ ಸ್ನೇಹಪರತೆ. ಇದರೊಳಗ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಆಗಿದ್ರಿ. ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಶ್ರವಣದ ಸಾಮರ್ಥ್ಯ ಎಂಬುದನ್ನು ನಾವು ನೋಡ್ಬೋದು. 17 ಕರಿಕ್ಯುಲಂ ಅಂದರೆ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು, ತದನಂತರ ಬಿ ಬೋಧನಾಂಗದಿಂದ ವ್ಯವಹರಿಸಲ್ಪಡುವ ವಿಷಯಗಳು, ತದನಂತರ ಸಿ ಕೋರ್ಸ್ಗೆ ನಿಗದಿಪಡಿಸಿದ ಪಠ್ಯಕ್ರಮ, ಡಿ ತರಗತಿಯ ಕೊಠಡಿಯ ಅನುಭವಗಳು ಮತ್ತು ಕ್ರೀಡೆಗಳು ಮತ್ತು ಆಟಗಳು ಎಂಬುದನ್ನು ನೋಡ್ಬೋದು. ಇದರೊಳಗ ಸರಿಯಾದ ಯಾವುದಂದ್ರೆ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು ಸರಿಯಾದ ಉತ್ತರ. 18ನೇ ಪ್ರಶ್ನೆ ರೀ, ಕಲಿಕೆಯಲ್ಲಿ ಯಾವುದೇ ವಿವಿಧ ತಂತ್ರಜ್ಞಾನವನ್ನು ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಎ ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿಯುವುದು, ಅಧ್ಯಾಪಕನು ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾನೆ, ತದನಂತರ ಬಿ ತಂತ್ರಜ್ಞಾನವನ್ನು ಸಂಕಲಿಸಿ ಸೂಕ್ತ ಬೋಧನೆಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ, ತದನಂತರ ಸಿ ಕಲಿಯುವವರ ವೈಯಕ್ತಿಕ ಭಿನ್ನತೆಯ ತಂತ್ರಜ್ಞಾನದ ಉಪಯೋಗವು ಸೌಕರ್ಯ ಒದಗಿಸುತ್ತದೆ, ತದನಂತರ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಎ ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕನು ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾನೆ. ಇದು ಸರಿಯಾದ ಉತ್ತರ. 19 ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಅಗತ್ಯವಾದ ಲಕ್ಷಣ ಎ ಕಲಿಯುವ ಸ್ವಯಂ ಪ್ರಚೋದನೆ, ತದನಂತರ ಬಿ ಸೋಲುಗಳೊಂದಿಗೆ ತಾಳ್ಮೆ, ಸಿ ವಿಷಯಗಳನ್ನು ಬಾಯಿಪಾಠ ಮಾಡುವ ಸಾಮರ್ಥ್ಯ, ಡಿ ಪರೀಕ್ಷೆ ಸಿದ್ಧತೆ ಮಾಡುವುದು. ಇದರೊಳಗೆ ಸರಿಯಾದ ಉತ್ತರ ಎ ಕಲಿಯಲು ಸ್ವಹ ಪ್ರಚೋದನೆ. ತದನಂತರ ಇಂಗ್ಲೀಷು ಇರ್ತೈತ್ರಿ, ಇಂಗ್ಲೀಷು ನೀವು ನೋಡ್ಕೋದ್ರಿ. ತದನಂತರ 20ನೇ ಪ್ರಶ್ನೆ, ತಂತ್ರಜ್ಞಾನದ ಬಳಕೆಯ ಬಗ್ಗೆ ತರಬೇತಿ ನೀಡಿದರೂ ಕಲಿಯುವಾಗ ತಂತ್ರಜ್ಞಾನ ಬಳಸಲು ಮುಕ್ತವಾಗಿ ಅಧ್ಯಾಪಕ ಮುಂದೆ ಬರುತ್ತಿಲ್ಲ. ಈ ಸ್ಥಿತಿಗೆ ಕೆಳಗಿನ ಯಾವ ಸನ್ನಿವೇಶ ಕಾರಣವಾಗಿದೆ ಅಥವಾ ಕಾರಣ ಎಂಬುದನ್ನು ನಾವು ನೋಡ್ರಿ. ಎ ವಿಶ್ವಾಸದ ಕೊರತೆ, ಬಿ ಸೋಲಿನ ಭಯ, ಸಿ ಸೌಕರ್ಯಗಳ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ವಿಶ್ವಾಸದ ಕೊರತೆ. ತದನಂತರ 21 ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಈ ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ? ಎ ಪ್ರಾಥಮಿಕ ಬಲಪಡಿಸುವಿಕೆ, ಬಿ ಮಾಧ್ಯಮಿಕ ಬಲಪಡಿಸುವಿಕೆ, ಸಿ ನಿರಂತರ ಬಲಪಡಿಸುವಿಕೆ, ಡಿ ಕಾರ್ಯಕ್ರಮಗಳ ಮೇಲೆ ಆಧರಿಸಿದ ಬೋಧನೆ. ಸರಿಯಾದ ಉತ್ತರ ರೀ ಬಿ ಮಾಧ್ಯಮಿಕ ಬಲಪಡಿಸುವಿಕೆ. ತದನಂತರ 22 ಎ ಇಂದ ಡಿ ಯವರೆಗೆ ಗುರುತಿಸಿದ 4 ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು 1 ಸಮರೂಪಿ ಅಲ್ಲ. ಸಮರೂಪಿ ಅಲ್ಲದನ್ನು ಕಂಡುಹಿಡಿಯಿರಿ. ಎ ಆಗಸ್ಟ್, ಬಿ ಸೆಪ್ಟೆಂಬರ್, ಸಿ ಅಕ್ಟೋಬರ್, ಡಿ ನವೆಂಬರ್. ಸಮರೂಪಿ ಅಲ್ಲದ ಯಾವುದು ಅಂದ್ರೆ ಇದ್ರ ಎ ಆಗಸ್ಟ್. ತದನಂತರ 23 ಕೆಳಗೆ ಅಪೂರ್ಣ ವಾಕ್ಯ ಕೊಟ್ಟಿದೆ, ಬಳಸಿ 4 ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನು ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯ ಪೂರ್ಣಗೊಳಿಸಿ. ಬದುಕಿನಲ್ಲಿ ಯಶಸ್ಸು ಗಳಿಸಲು ಒಬ್ಬನು ಡ್ಯಾಶ್
ಎ ತುಂಬ ಹಣ ಹೊಂದಿರಬೇಕು. ತದನಂತರ ಬಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿರಬೇಕು. ಸಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು. ತದನಂತರ ಡಿ ಪ್ರಾಮಾಣಿಕ ಮತ್ತು ನಿಜವಾದ ವ್ಯಕ್ತಿಯಾಗಿರಬೇಕು. ಸರಿಯಾದ ಉತ್ತರ ಸಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು. ತದನಂತರ ಮುಂದಿನ ಪ್ರಶ್ನೆ 24 ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿರುವ ಸಂಬಂಧವನ್ನು ಹೊಂದಿದ ಪದಗಳನ್ನು ಜೋಡಿಯನ್ನು ಆರಿಸಿ ಬರೆಯಿರಿ. ಗ್ಲೋವ್ ಅಥವಾ ಅಚಲ ಕೈ, ಕೈಗ ವಸ್ತು ಅಥವಾ ಕೈ ವಸ್ತು ಅಥವಾ ಕೈ ಕೊಟ್ಟಾರ ಎಡ. ಎ ಒಳಗೇನಾಗ ಕುತ್ತಿಗೆ, ಬಿ ಒಳಗ ಕೋಲರ್. ತದನಂತರ ಬಿ ಏನ ಸ್ಕೋ ಹತ್ತು ಕೊಟ್ಟಾರ್ರಿ ಪಾದ. ಸಿ ಟೈ ಅಂದ್ರೆ ಶರ್ಟ್ ಕೊಟ್ಟಾರ ಈ ಕಡೆ. ಡಿ ಕೋಟ್ ಕೊಟ್ಟಾರು, ಪಾಕೆಟ್ ಹತ್ತು ಕೊಟ್ಟಾರು. ಸರಿಯಾದ ಉತ್ತರ ಯಾವುದಂದ್ರೆ ಬಿ ಹಾಕೈತಿ ನೋಡ್ರಿ. 25ನೇ ಪ್ರಶ್ನೆ ನೋಡಿದಾಗ್ರಿ, ಒಂದು ಹಾಸ್ಟೆಲ್ನ 10 ಹುಡುಗರ ಸರಾಸರಿ ವಯಸ್ಸು 14. ಒಂದು ಹಾಸ್ಟೆಲ್ದಾಗ ಹುಡುಗರು ಇರ್ತಾರ. 10 ಹುಡುಗರ ವಯಸ್ಸು ಸರಾಸರಿ 14 ಆಗಿರ್ತೈತ್ರಿ. ಒಬ್ಬ ಹೊಸ ಹುಡುಗನ ದಾಖಲಾತಿಯಿಂದ ಸರಾಸರಿ ವಯಸ್ಸು 1 ವರ್ಷ ಕಡಿಮೆಯಾಯಿತು. ಹೊಸ ಹುಡುಗನ ವಯಸ್ಸು ಎಷ್ಟು ಅಂತ ಕೇಳ್ಯಾರ್ರಿ. ಸರಿಯಾದ ಉತ್ತರ 3 ಅಂತ ಹೇಳ್ಯಾರ್ರಿ. ಸರಿಯಾದ ಉತ್ತರ 3. 26 ಕೊಟ್ಟಿರುವ ಕೋಷ್ಟಕದಿಂದ 15 ಮತ್ತು 29 ನಡುವೆ ಪ್ರತಿ ವಾರ ಟಿವಿ ವೀಕ್ಷಿಸುವ ಮಹಿಳೆಯರ ಪ್ರತಿಶತವನ್ನು ಲೆಕ್ಕ ಹಾಕಿ. ಪ್ರತಿ ವಾರ ಟಿವಿ ವೀಕ್ಷಣೆ ಮಾಡುವ ಅಥವಾ ವೀಕ್ಷಣೆಯ ಗಂಟೆಗಳಲ್ಲಿ ಈ ಕಡೆ ಏನು ಕೊಟ್ಟಾರ್ರಿ, ಮಹಿಳೆಯರ ಸಂಖ್ಯೆ ಹತ್ತು ಕೊಟ್ಟಾರ್ರಿ. 5, 9, 10, 14, 15, 19, 20, 24, 25, 29, 30, 34, 35, 39, 19, 35, 66, 81, 48, 33, 18. ಇಲ್ಲಿ ಮ್ಯಾಲ ಒಂದು ಕೋಷ್ಟಕ ಕೊಟ್ಟಾರ್ರಿ. ಆ ಕೋಷ್ಟಕ ನೋಡಿ ನಾವು ಆನ್ಸರ್ ಮಾಡ್ಬೇಕ್ರಿ. ಒಂದೇದ ಎ 60 ಕೊಟ್ಟಾನ್ರಿ, ಬಿ 50 ಕೊಟ್ಟಾನ್ರಿ, ಸಿ 65 ಕೊಟ್ಟಾನ್ರಿ, ಡಿ 70 ಕೊಟ್ಟಾರ. ಸರಿಯಾದ ಉತ್ತರ 65 ಕೊಟ್ಟಾರ್ರಿ. ತದನಂತರ ಮುಂದಿನ ಪ್ರಶ್ನೆ ನೋಡ್ರಿ. ಇಂಗ್ಲೀಷ್ ಮೀಡಿಯಂ ಯಾರು ನೋಡ್ತೀರಂದ್ರೆ ಅವ್ರು ಇಂಗ್ಲೀಷ್ ಮೀಡಿಯಂದಾಗ ಇಲ್ಲಿ ಕ್ವಶನ್ ಇರ್ತಾವ ನೋಡ್ಕೋಬೋದ್ರಿ. 7ನೇ ಕ್ವಶನ್ ರೀ, 10 ಕ್ರಮಾನುಗತ ದಿನಗಳಲ್ಲಿ ಒಂದು ಪಟ್ಟಣದಲ್ಲಿ ಬಿದ್ದ ಮಳೆಯ ಪ್ರಮಾಣ ಮಿಲಿಮೀಟರ್ಗಳಲ್ಲಿ ಕೆಳಗೆ ಕೊಟ್ಟಿದೆ. 9.5, 0.5, 6.8, 3.2, 4.8, 10.5, 86.2, 9.4, 1.2 ಮತ್ತು 1.0. ಕೇಂದ್ರ ವಲಬಿನ ಅತ್ಯಂತ ಸೂಕ್ತವಾದ ಅಳತೆ ಯಾವುದು? ಎ ಸರಾಸರಿ, ಬಿ ಮಧ್ಯಕ, ಸಿ ಮೋಡ, ಡಿ 3ನೇ ಕ್ವಾರ್ಟೈಲ್. ಇದ್ರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ರೀ ಎ ಸರಿಯಾದ ಉತ್ತರ ಸರಾಸರಿ ಎಂಬುದನ್ನು ನಾವು ನೋಡ್ಬೋದ್ರಿ. ತದನಂತರ ಮುಂದಿನ ಪ್ರಶ್ನೆ 28, ಒಂದು ಕಂಪನಿಯು ಒಂದು ಗ್ರಾಹಕರ ಪರಾಮರ್ಶೆ ತದನಂತರ ಮಾರ್ಗದರ್ಶಕವನ್ನು ಕ್ರಮವತ್ತಾಗಿ ಅಪ್ಡೇಟ್ ಮಾಡಿದೆ. ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇತ್ತೀಚಿನದು ಎಂಬುದು ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ. ಈ ಗೊಂದಲ ನಿವಾರಣೆಗೆ ಈ ಪರಾಮರ್ಶೆ ಮಾರ್ಗದರ್ಶಕದಲ್ಲಿ ಯಾವ ವಿಷಯವನ್ನು ಸೇರಿಸಬೇಕು? ಎ ಮುದ್ರಣದ ದಿನಾಂಕ, ಬಿ ಆವೃತ್ತಿಯ ಸಂಖ್ಯೆ, ಸಿ ಲೇಖನದ ಹೆಸರು, ಡಿ ಕೃತಿಸ್ವಾಮ್ಯ ಮಾಹಿತಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರ ಬಿ ಆಕತ್ರಿ, ಆವೃತ್ತಿಯ ಸಂಖ್ಯೆ. ತದನಂತರ 29ನೇ ಕ್ವಶನ್ ನೋಡಿದಾಗ್ರಿ, ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ. ಸರಿಯಾದ ಉತ್ತರ ಯಾವುದಂದ್ರೆ ಎ OCR, ಬಿ OMR, ಸಿ MSI, ತದನಂತರ ಡಿ POS. ಸರಿಯಾದ OCR ಎ ಸರಿಯಾಗಿದೆ ಎಂಬುದನ್ನು ನಾವು ನೋಡಬಹುದು. 30ನೇ ಕ್ವಶನ್ ರೀ, ಮಾಹಿತಿಯ ಸಮಗ್ರತೆ ಡ್ಯಾಶ್ನು ಸೂಚಿಸುತ್ತದೆ. ಎ ಮಾಹಿತಿಯ ಏಕಾಂತತೆ, ಬಿ ಮಾಹಿತಿಯ ಭದ್ರತೆ, ಸಿ ಮಾಹಿತಿಯ ಸಿಂಧುತ್ವ, ಡಿ ಮಾಹಿತಿಯ ಸರಳತೆ. ಇದರೊಳಗೆ ಸರಿಯಾದ ಉತ್ತರ ಯಾವುದಕ್ಕಾರೆ ಸಿ ಹಾಕಿದ್ರೆ ಮಾಹಿತಿಯ ಸಿಂಧುತ್ವ ಎಂಬುದನ್ನು ನಾವು ನೋಡ್ರಿ. ತದನಂತರ 31ನೇ ಪ್ರಶ್ನೆ,
ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯ ಸ್ವಿಚ್ ಅನ್ನು ಏಕ ಉಪಯೋಗಿಸುತ್ತಾರೆ ಅಥವಾ ಏಕೆ ಉಪಯೋಗಿಸುತ್ತಾರೆ? ಎ ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು, ಬಿ ಎಲ್ಲ ವೈರಸ್ಗಳನ್ನು ಹರಡುವಿಕೆ ತಡೆಯಲು, ತದನಂತರ ಸಿ ಇಂಟರ್ನೆಟ್ಗೆ ಕಂಪ್ಯೂಟರನ್ನು ನೇರವಾಗಿ ಜೋಡಿಸಲು, ತದನಂತರ ಡಿ ವರ್ಕ್ ಸ್ಟೇಷನ್ನಲ್ಲಿ ಪಾಸ್ವರ್ಡ್ ಭದ್ರತೆಯನ್ನು ನಿರ್ವಹಿಸಲು. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು. ಹಬ್ಗಿಂತ ನೆಟ್ವರ್ಕ್ ಆದ್ಯತೆಯ ಸ್ವಿಚ್ಚನ್ನು ನೆಟ್ವರ್ಕ್ ಸಂಚಾರ ಕಡಿಮೆಯಾಗಲು ಇದನ್ನು ಬಳಸ್ತಾರೆ ಎಂಬುದನ್ನು ನಾವು ನೋಡ್ಬೋದ್ರಿ. ತದನಂತರ ಮುಂದುವರೆದು 32ನೇ ಪ್ರಶ್ನೆ ರೀ, ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಡ್ಯಾಶ್ ಆಗಿದೆ. ಎ ಸುಟ್ಟು ಬಿಡುವುದು, ಬಿ ರಾಶಿ ಹಾಕುವುದು, ಸಿ ಹುಗ್ಗಿಯುವುದು, ತದನಂತರ ಡಿ ಪುನಃ ಬಳಸುವಂತೆ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಡಿ ಪುನಃ ಬಳಸುವಂತೆ ಮಾಡುವುದು. ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಪುನಃ ಬಳಸುವಂತೆ ಮಾಡುವುದು. ತದನಂತರ 33ನೇ ಪ್ರಶ್ನೆ ನೋಡ್ರೆ, ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶ್ರ ವಲಯದಲ್ಲಿ ಕರ್ನಾಟಕ ರಾಜ್ಯ ಇದೆ. ಎ 1 ಮತ್ತು 4, ಬಿ 2 ಮತ್ತು 3, ಸಿ 1 ಮತ್ತು 5, ಡಿ 4 ಮತ್ತು 5. ಸರಿಯಾದ ಉತ್ತರ ಬಿ ಆಗೈತೆ ನೋಡ್ರಿ, 2 ಮತ್ತು 3. ತದನಂತರ 34ನೇ ಪ್ರಶ್ನೆ ನೋಡಿದಾಗ್ರಿ, ಡ್ಯಾಶ್ ವಾಯುಮಾಲಿನ್ಯ ಒಂದು ಸೂಚಕವಾಗಿದೆ. ಎ ಅಲ್ಗೆ, ಬಿ ಯುವ ಹೂನಿಯ, ಸಿ ಅಣಬೆಗಳು, ಡಿ ಕಲ್ಲು ಹೂಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಡಿ ಕಲ್ಲು ಹೂಗಳು ಅಥವಾ ಹೂಗಳು ಆಗೈತ್ರಿ. ತದನಂತರ 35, ಸೈನೈಡ್ ವಿಷಕ್ಕೆ ಡ್ಯಾಶ್ ಒಂದು ಪ್ರತಿ ವಿಷಯವಾಗಿದೆ. ಎ ಸಲ್ಫೇಟ್, ಬಿ ಪ್ಯಾರಾಸಿಟಮಾಲ್, ಸಿ ಫ್ಲೋರೈಡ್, ಡಿ ಥಯೋಸಲ್ಫೈಡ್. ಇದರೊಳಗೆ ಸರಿಯಾದ ಉತ್ತರ ಡಿ ಥಯೋಸಲ್ಫೇಟ್. ಯಾವುದಂದ್ರೆ ಸರಿಯಾದ ಉತ್ತರ ಡಿ ಆಗೈತೆ ನೋಡ್ರಿ. ತದನಂತರ 36ನೇ ಪ್ರಶ್ನೆ ನೋಡಿದಾಗ, ಮಾತೃಭಾಷೆಯ ಬೋಧನೆ ಮತ್ತು ಮಾಧ್ಯಮವಾಗಿರಬೇಕು. ಮಾತೃಭಾಷೆ ಬೋಧನಾ ಮಾಧ್ಯಮವಾಗಿರಬೇಕು. ಈ ನಿರ್ಣಯ ಡ್ಯಾಶ್ನಿಂದ ಅಂಗೀಕೃತವಾಯಿತು. ಸರಿಯಾದ ಉತ್ತರ ಬಿ ವಾರ್ಧಾ ಸ್ಕೀಮ್. ತದನಂತರ 37, ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಮಾಡುವುದನ್ನು ನಿರೀಕ್ಷಿಸಲಾಗುತ್ತದೆ. ಸರಿಯಾದ ಉತ್ತರ ಬಿ ಅಥವಾ ಸಿ 2 ಅಕ್ಕವತ್ರಿ. ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಹೆಚ್ಚಿಸುವುದು ಮತ್ತು ಊರ್ಜಿತಗೊಳಿಸುವುದು, ತದನಂತರ ಇತರರ ನೀಡಿದ ಅಭಿಪ್ರಾಯಗಳನ್ನು ಸಂಶ್ಲೇಷಿಸುವುದು. 2 ಸರಿ ಹಾಕವ್ರಿ. 38ನೇ ಪ್ರಶ್ನೆ ರೀ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಐತ್ರಿದ. ಪ್ರಾಯೋಗಿಕ, ಚಾರಿತ್ರಿಕ, ತತ್ವಶಾಸ್ತ್ರ, ವಿವರಣಾತ್ಮಕ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಾರ್ರಿ. ಪಟ್ಟಿ 2ರಲ್ಲಿ ಇರುವ ಬಾಹ್ಯ ಸಿಂಧುತ್ವ, ಸೆಕೆಂಡ್ ಸ್ಯಾಂಪ್ಲಿಂಗ್, ಥರ್ಡ್ ಒನ್ ಗುಂಪುಗಳನ್ನು ಹೊಂದಿರುವುದು, ತದನಂತರ ಸುಸಂಗ ಭದ್ರತೆ. ಸರಿಯಾದ ಉತ್ತರ ಡಿ ಆಗಿತ್ತು ನೋಡ್ರಿ. ಇದ್ರೊಳಗ 39ನೇ ಪ್ರಶ್ನೆ, ಶ್ರೇಣೀಕೃತ ಸ್ಯಾಂಪ್ಲಿಂಗ್ಗಳನ್ನು ಯಾವಾಗ ಅಂಗೀಕರಿಸಲಾಗುತ್ತದೆ? ಎ ವಿಶ್ವವು ಸಮರೂಪದಾದಾಗ, ಬಿ ವಿಶ್ವವು ವಿಜಾತೀಯದಾದಾಗ, ಸಿ 5 ಗುಂಪುಗಳನ್ನು ಅಧ್ಯಯನ ಅಗತ್ಯವಾದಾಗ, ತದನಂತರ ವಿಶ್ವದ ಬಗ್ಗೆ ದತ್ತಾಂಶಗಳನ್ನು ಲಭ್ಯವಿಲ್ಲವಾದಾಗ. ಇದರೊಳಗೆ ಸರಿಯಾದ ಉತ್ತರ ಯಾವುದಾಕತ್ತೆ ಅಂದ್ರೆ ವಿಶ್ವದ ವಿಜಾತೀಯ ಆದಾಗ, ವಿಶ್ವವು ವಿಜಾತಿಯಾದಾಗ. ಬಿ ಸರಿಯಾದ ಉತ್ತರ. 40, ದತ್ತಾಂಶದ ಸಂಗ್ರಹಣೆ ಮತ್ತು ಸಂಸ್ಕರಣೆ ಒಂದು ಫಲಿತಾಂಶದ ಅರ್ಥ ವಿವರಣೆಗೆ 2, ಸಮಸ್ಯೆ ಗುರುತಿಸುವಿಕೆಗೆ 3, ಸಾರ್ವತ್ರೀಕರಣಕ್ಕೆ ತಲುಪುವುದಕ್ಕೆ 4, ವರದಿಯ ತಯಾರಿಕೆಗೆ 5 ಮತ್ತು ಆಧಾರ ಕಲ್ಪನೆಯನ್ನು ರೂಪಿಸುವುದಕ್ಕೆ 6, ಸಂಕೇತ ಕೊಟ್ಟಾಗ ಸಂಕೇತ ಸಂಖ್ಯೆಗಳಲ್ಲಿ ವಿವರಣಾತ್ಮಕ ಸಂಶೋಧನೆಯ ಸರಿಯಾದ ಹಂತಗಳನ್ನು ತಲುಪುವುದು ಅಥವಾ ಸರಣಿ ಯಾವುದು ಎಂಬುದನ್ನು ಕೇಳ್ಯಾರ್ರಿ. ಇದರೊಳಗೆ ಈ
6 3 1 2 4 5 ಕೊಟ್ಟಾರ್ರಿ. ತದನಂತರ ಬಿ 6 3 1 5 2 4 ಕೊಟ್ಟಾರ್ರಿ. ಸಿ 3 6 1 5 2 4. ಡಿ 3 6 1 2 4 5. ಇದ್ರೊಳಗೆ ಸರಿಯಾದ ಉತ್ತರ ಡಿ ನೋಡ್ರಿ, 3 6 1 2 4 5. ಸರಿಯಾದ ಕ್ರಮ ಹೆಂಗಂದ್ರೆ 1 2 3 6 2 4 5 ಹಿಂಗೆ ಕೊಟ್ಟಾರಲ್ಲ, 3 6 1 2 4 5. ಇದು ಸರಿಯಾದ ಕ್ರಮ ಆಗೈತೆ ಎಂಬುದನ್ನು ನಾವು ನೋಡ್ಬೋದು ರೀ. ತದನಂತರ 41ನೇ ಪ್ರಶ್ನೆ ರೀ. ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಟಿಫೈ ಮಾಡ್ಕೊರಿ. ನೋಡಿ ಬರ್ರಿ 41ನೇ ಪ್ರಶ್ನೆ. ಮಾನಕ ವಿಚಲನೆಯ ಒಂದು ವ್ಯಾಪ್ತಿಗೆ 2 ಕ್ವಾಟಲೈನ್, 3ನೇದ್ರಿ ಕ್ವಾಡ್ಲೈಡ್ ವಿಚಲನೆ, 3 ಸರಾಸರಿ ವಿಚಲನೆ, 4 ಸಂಕೇತ ಕೊಟ್ಟಾಗ ವ್ಯತ್ಯಾಸ ನಿಯತಿ ಅಳತೆಯನ್ನು ಸಂಕೇತದ ಸಂಖ್ಯೆ ಉಪಯೋಗಿಸಿ ಸರಣಿಯಲ್ಲಿ ಜೋಡಿಸಿ. ಎ 2 4 3 1, ಬಿ 2 3 4 1, ಸಿ 4 3 2 1, ಡಿ 4 2 3 1. ಸರಿಯಾದ ಉತ್ತರ ಎ ಆಗೈತೆ ನೋಡ್ರಿ, 2 4 3 1. ನಲವತ್ತೆರಡನೇ ಪ್ರಶ್ನೆ ರೀ. ಸಂಶೋಧಕನು ಮೂಲ ವಿಷಯದ ಅಧಿಕೃತೆ ಮತ್ತು ಸಾಚಾತನದ ತನಿಖೆ ನಡೆಸಿದಾಗ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಎ ಆಂತರಿಕ ವಿಮರ್ಶೆ, ಬಿ ಬಾಹ್ಯ ವಿಮರ್ಶೆ, ಸಿ ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ, ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಂದ್ರಿ ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ. ತದನಂತರ 43ನೇ ಪ್ರಶ್ನೆ. ಜನವರಿ 12 1980 ಭಾನುವಾರ ಆದರೆ ಜನವರಿ 14 1981 ವಾರದ ಯಾವ ದಿನವಾಗುತ್ತದೆ? ಇದಕ್ಕೆ ಗೌರ್ಮೆಂಟ್ದವ್ರು ಏನು ಮಾಡ್ಯಾರ ಅಂದ್ರೆ ಗ್ರೇಸ್ ಮಾರ್ಕ್ ಕೊಟ್ಟಾರ್ರಿ. ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ ಆಪ್ಷನ್ಸ್ ಕೊಟ್ಟಾರ್ರಿ. ಯಾವುದನ್ನೋದ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರಂದ್ರೆ ನಮಗೆ ಖಚಿತಪಡಿಸಲು ಆಗುದಿಲ್ಲರಿ. ತದನಂತರ 44ನೇ ಕ್ವಶನ್ ನೋಡಿ ಬರ್ರಿ. ಒಂದು ವೃತ್ತದ ತ್ರಿಜ್ಯವನ್ನು 1% ಹೆಚ್ಚಿಸಲಾಯಿತು, ಆಗ ಅದರ ವಿಸ್ತೀರ್ಣದಲ್ಲಾದ ಪ್ರತಿಶತ ಹೆಚ್ಚಳ ಎಷ್ಟು? ಎ 1, ಬಿ 2, ಸಿ 2.01, ಡಿ 1.01. ಸರಿಯಾದ ಉತ್ತರ ಯಾವುದಾಕಂದ್ರೆ 2.01. ಒಂದು ವೃತ್ತದ ಹೆಚ್ಚಾಗಿಸಲಾಯಿತು ಎಂಬುದನ್ನು ನಾವು ಇಲ್ಲಿ ಖಚಿತಪಡಿಸಿದ್ರೆ ಸರಿಯಾದ ಉತ್ತರ ಸಿ ಆಗೈತ್ರಿ. ತದನಂತರ 45ನೇ ಪ್ರಶ್ನೆ. ಎ ಯು ಮಗ, ಇ ಮತ್ತು ಬಿ ಯ ಮಗ, ಡಿ ಮತ್ತು ಎ ಯ ಮಗಳು, ಸಿ ಯು ಡಿ ಯ ವಿವಾಹವಾಗಿದ್ದಾಳೆ, ಡಿ ಯು ಇಗೆ ಯಾವ ಸಂಬಂಧ ಹೊಂದಿದ್ದಾನೆ? ಸರಿಯಾದ ಉತ್ತರ ಯಾವುದಂದ್ರೆ ಬಿ ಭಾವ, ಎ ಸಹೋದರ, ಸಿ ಮಾವ, ಡಿ ತಂದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಕ್ಕಂದ್ರೆ 45 ಸರಿಯಾದ ಉತ್ತರ ಬಿ ಆಗೈತ್ರಿ, ಭಾವ ಎಂಬುದನ್ನು ನೋಡ್ಬೋದು. ತದನಂತರ 46ನೇ ಪ್ರಶ್ನೆಯಾಗೆ ನಾವು ಮುಂದುವರೆದು ನೋಡಿದಾಗ ಭೂಮಿಯನ್ನು ಆಹಾರ ಎಂದು ಕರೆದರೆ, ಆಹಾರವನ್ನು ಮರ ಎಂದು ಕರೆದರೆ, ಮರವನ್ನು ನೀರು ಎಂದು ಕರೆದರೆ, ನೀರನ್ನು ಪ್ರಪಂಚ ಎಂದು ಕರೆದರೆ ಕೆಳಗಿನ ಯಾವುದು ಸೇಬನ್ನು ಬೆಳೆಸುತ್ತದೆ? ಎ ಭೂಮಿ, ಬಿ ಆಹಾರ, ಸಿ ನೀರು, ಡಿ ಪ್ರಪಂಚ. ಸರಿಯಾದ ಉತ್ತರ ಬಿ ಆಹಾರ. ಕೆಸೆಟ್ 2011 ಸಂಕೇತ ಬಳಸಿ LUHX 3122 ಎಂದು ಬರೆದರೆ 3TR334233 ಸಂಕೇತ ಬಳಸಿ ಹೇಗೆ ಬರೆಯಬಹುದು? ಸರಿಯಾದ ಉತ್ತರ ಎ UTHH 5344 ಎಂಬುದನ್ನು ಬರಿಬಹುದು ರೀ, ಸರಿಯಾದ ಉತ್ತರ. ತದನಂತರ 48ನೇ ಪ್ರಶ್ನೆ ರೀ. 0 2 6 12 10 ಈ ಶ್ರೇಣಿಯಲ್ಲಿ 10ನೆಯ ಸಂಖ್ಯೆ ಯಾವುದು? ಎ 70, ಬಿ 80, ಸಿ 90, ಡಿ 100. ಇದಕ್ಕೆ ಸರಿಯಾದ ಉತ್ತರ ಗೌರ್ಮೆಂಟ್ದವರು ಏನು ಮಾಡ್ಯಾರ ಅಂದ್ರೆ ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ. ತದನಂತರ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಾರ್ರಿ. ಆ ಪ್ಯಾಸೇಜ್ ಸರಿಯಾಗಿ ಓದ್ಕೋರಿ. ಓದಿದ ನಂತರ ಈ ಕ್ವಶನ್ ಅವ್ರಿ
ಪ್ಯಾಸೇಜ್ ಸರಿಯಾಗಿ ಓದ್ಕೊರಿ. ಓದ್ಕೊಂಡ ನಂತರ ಇಲ್ಲಿ ಪ್ಯಾಸೇಜ್ ಒಳಗೆ ಕ್ವಶನ್ ಕೊಟ್ಟಿರ್ತಾನೆ ರೀ ಸ್ವಲ್ಪ, ಆ ಕ್ವಶನ್ಗೆ ಆನ್ಸರ್ ಮಾಡಿರಿ. ಅಲ್ಲಿ ನೀವು ಎಕ್ಸಾಮ್ದಾಗ ಹೋದಾಗ್ರಿ ಕ್ಲಿಯರಾಗಿ ಆ ಪ್ಯಾಸೇಜ್ ಓದಿ ಆನ್ಸರ್ ಮಾಡಿರಿ. ಒಂದೊಂದ್ಸಲ ಎಷ್ಟು ಕ್ಲಿಯರ್ ಆಗಿ ಒಂದೊಂದು ಪ್ಯಾರ ಅರ್ಥ ಆಗಲ್ರಿ, ಒಂದಿಟ್ಟು ಹೆಚ್ಚಾಳ್ತಿ ಓದಿ ನೀವು ನೋಡ್ಕೊಂಡು ಚಲೋತಂಗೆ ಬರೀರಿ. ತದನಂತರ 49ನೇ ಪ್ರಶ್ನೆ ನೋಡಿ ಬರ್ರಿ. ಅರಿವು ಸಮಾಜವು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಡಿ, ಸಂಪನ್ಮೂಲವಾಗಿ ಅರಿವನ್ನು ಉಪಯೋಗಿಸುತ್ತದೆ. ತದನಂತರ 50, ಈ ಪ್ಯಾಸೇಜ್ ಪ್ರಕಾರ ಅರಿವು ಸಮಾಜ ಒಂದು ಡ್ಯಾಶ್. ಎ, ಚಾರಿತ್ರಿಕವಾಗಿ ವಿಕಸನಗೊಂಡ ಸಂಸ್ಥೆ. ಬಿ, ಸ್ವಾಭಾವಿಕ ವಿದ್ಯಮಾನ. ತದನಂತರ ಸಿ, ಬುದ್ಧಿಪೂರ್ವಕ ಸೃಷ್ಟಿ. ತದನಂತರ ಡಿ, ಗತಕಾಲದ ವಿರುದ್ಧ ಒಂದು ಪ್ರತಿಕ್ರಿಯೆ. ಸರಿಯಾದ ಉತ್ತರ ಎ ಆಗಿದ್ರಿ, ಚಾರಿತ್ರಿಕವಾದ ವಿಕಸನಗೊಂಡ ಸಂಸ್ಥೆ ಎಂಬುದನ್ನು ನೋಡ್ಬೋದು. ತದನಂತರ 51, ಆಧುನಿಕ ಅರಿವು ಸಮಾಜಕ್ಕೆ ಡ್ಯಾಶ್ನ ಅಗತ್ಯವಿಲ್ಲ. ಎ, ಮಾಹಿತಿ ತಂತ್ರಜ್ಞಾನ. ಬಿ, ವಿವಿಧ ಅರಿವಿನ ಹಿನ್ನೆಲೆಯುಳ್ಳ ಜನರು. ತದನಂತರ ಸಿ, ಹತ್ತಿರ ವಾಸಿಸುವ ಜನರು. ಡಿ, ಅರಿವಿನ ಬೆಳವಣಿಗೆ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಹತ್ತಿರ ವಾಸಿಸುವ ಜನರು ಎಂಬುದನ್ನು ನಾವು ನೋಡ್ಬೋದ್ರಿ. ಸರಿಯಾದ ಉತ್ತರ 51ಕ್ಕೆ ಸೇರಿ. 52ನೇದ್ರಿ, ಈ ಪ್ಯಾಸೇಜ್ ಪ್ರಕಾರ ಜಾಗತೀಕರಣವು ಡ್ಯಾಶ್. ಸರಿಯಾದ ಉತ್ತರ ಎ, ಅರಿವಿನ ಹಚ್ಚುವಿಕೆಗೆ ಸಹಕಾರಿ ಆಗಿದೆ ಎಂಬುದನ್ನು ನಾವು ನೋಡ್ಬೋದ್ರಿ. ತದನಂತರ 53ನೇ ಪ್ರಶ್ನೆ, ಲೇಖನವು ಡ್ಯಾಶ್ ಅಗತ್ಯವೆಂದು ಕಂಡುಕೊಂಡಿದ್ದಾನೆ. ಸರಿಯಾದ ಉತ್ತರ ಸಿ, ಸ್ವಾತಂತ್ರ್ಯ ಮತ್ತು ಪ್ರೇರಣೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುತ್ತದೆ. ತದನಂತರ ಇಲ್ಲಿ ಮತ್ತೆ ಪ್ಯಾಸೇಜ್ ಇಂಗ್ಲೀಷ್ನಾಗ ಐತ್ರಿ, ಕನ್ನಡ ಇಂಗ್ಲೀಷ್ ಎರಡೂ ಮೀಡಿಯಂ ಇರ್ತೈತ್ರಿ. ಕ್ವಶನ್ ಪೇಪರ್ ನೀವು ಸರಿಯಾಗಿ ನೋಡ್ಕೊಂಡು ಆನ್ಸರ್ ಮಾಡ್ಬೋದ್ರಿ. 54ನೇ ಪ್ರಶ್ನೆ, ಈ ಪ್ಯಾಸೇಜು ಅರಿವನ್ನು ಚಾಲಕ ಶಕ್ತಿಯನ್ನಾಗಿ ಬಳಸತಕ್ಕದ್ದು ಎಂಬುದನ್ನು ಹೇಳುತ್ತದೆ. ಏಕೆಂದರೆ ಎ, ಇದು ಶಕ್ತಿಯಿಂದ ಕೂಡಿದ ಅಪಾಯಕಾರಿಯಾಗಿದೆ. ಬಿ, ಇದು ಈಗ ನಮ್ಮ ಅತಿ ಮುಖ್ಯವಾದ ಸಂಪನ್ಮೂಲ. ಸಿ, ಇದು ವಿನಾಶದ ಬೆದರಿಕೆಯ ಅಡಿಯಲ್ಲಿದೆ. ತದನಂತರ ಡಿ, ಇದು ಒಂದು ಮಾನವನ ಅವಶ್ಯಕತೆ. ಸರಿಯಾದ ಉತ್ತರ ಬಿ, ಇದು ಈಗ ನಮ್ಮ ಅತಿ ಮುಖ್ಯವಾದ ಸಂಪನ್ಮೂಲ. ತದನಂತರ ಮುಂದುವರೆದು 55ನೇ ಕ್ವಶನ್ ಹೊಡೆದಾಗ, ವಿ ಆರ್ ಕಮಿಂಗ್ ಎಂಬುದರ ಸಂಕೇತ ಬಳಸಿ YGCTGEQOKPI ಎಂದು ಬರೆದರೆ FCPIGTCJGCF ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು? ಸರಿಯಾದ ಉತ್ತರ ಎ ನೋಡ್ರಿ, ಡೇಂಜರ್ ಅಹಂಡ್. ತದನಂತರ 56ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟ ಅಥವಾ 1 ಮತ್ತು 2 ಹೇಳಿಕೆಯ ಬಳಿಕ ಒಂದು ನಿರ್ಧಾರ ಕೊಟ್ಟಿದೆ. ಹೇಳಿಕೆಗಳನ್ನು ಸರಿಯಾಗಿ ಯಾವ ನಿರ್ಧಾರಕ್ಕೆ ಬರಬಹುದು? ಒಂದನೇದು ಏನು ಕೊಟ್ಟಾರ ಹೇಳಿಕೆ ಅಂದ್ರೆ ಹೆಚ್ಚಿನ ಪದವೀಧರ ಉದ್ಯೋಗಗಳಿರುತ್ತಾರೆ. ತದನಂತರ ಸೆಕೆಂಡ್, ಅವನು ಒಬ್ಬ ಪದವೀಧರ. ನಿರ್ಧಾರ, ಅವನು ಉದ್ಯೋಗ ಗಳಿಸುತ್ತಾನೆ. ತದನಂತರ ಎ, ಖಂಡಿತ ಸರಿ. ಬಿ, ಖಂಡಿತ ತಪ್ಪು. ಸಿ, ಬಹುಶಃ ಸರಿ. ಡಿ, ಬಹುಶಃ ತಪ್ಪು. ಸರಿಯಾದ ಉತ್ತರ ಬಹುಶಃ ಸರಿ. 57ನೇ ಪ್ರಶ್ನೆ, ವಿಶ್ವವಿದ್ಯಾನಿಲಯ ಪಡೆದ ಯೋಜನೆ ಅನುದಾನಗಳ ಸರಾಸರಿ ರೂಪಾಯಿ 5.56 ಕೋಟಿ ಆಗಿತ್ತು. ತದನಂತರ ವಿಜ್ಞಾನ ವಿಭಾಗಗಳ ಮತ್ತು ಇತರ ವಿಭಾಗಗಳ ಪಡೆದ ಸರಾಸರಿ ಅನುದಾನ ಕ್ರಮವಾಗಿ 5.2 ಮತ್ತು 5.8 ಆಗಿತ್ತು. ವಿಜ್ಞಾನ ವಿಭಾಗದ ಫಲಾನುಭವಿಗಳನ್ನು ಪ್ರತಿಶತ ಎಷ್ಟು ಅಂತ ಕೇಳ್ಯಾರ್ರಿ. ಸರಿಯಾದ ಉತ್ತರ 40. ಎ. 58ನೇ ಕ್ವಶನ್ ರೀ, ಒಂದು ಹೊಸ ಟೂತ್ ಬ್ರಷ್ನ ನಿರ್ವಹಣೆ ತಿಳಿಯಲು ಅಭಿಪ್ರಾಯ ಸಮೀಕ್ಷೆ ನಡೆಸಲಾಗಿತ್ತು. ಒಟ್ಟು 2878 ವ್ಯಕ್ತಿಗಳು ಭಾಗವಹಿಸಿದ್ದರು. ಅವರಲ್ಲಿ 1652 ಪುರುಷರು, 1226 ಮಂದಿ ಟೂತ್ ಬ್ರಷ್ಗೆ ವಿರುದ್ಧ ಮತ ನೀಡಿದರು. ತದನಂತರ ಅವರಲ್ಲಿ 796 ಪುರುಷರಾಗಿದ್ದರು. ತದನಂತರ 1510 ಮಂದಿ ಹೊಸ ಟೂತ್ ಬ್ರಷ್
ಪರವಾಗಿ ಮತ ನೀಡಿದರು. 41 ಮಹಿಳೆಯರು ತಮ್ಮ ಯಾವುದೇ ಅಭಿಪ್ರಾಯ ನೀಡಲಿಲ್ಲ. ಟೂತ್ ಬ್ರಷ್ನ ಮೆಚ್ಚಿದವರಲ್ಲಿ ಪುರುಷರು ಪ್ರತಿಶತ ಡ್ಯಾಶ್ ಆಗಿದೆ. ಎ 60, ಬಿ 65, ಸಿ 55, ಡಿ 50. ಸರಿಯಾದ ಉತ್ತರ ಏನಾಗಿದೆ ಅಂದ್ರೆ 50 ಆಗೈತ್ರಿ. 58ನೇ ಕ್ವಶನ್ ರೀ. 59ನೇ ಕ್ವಶನ್, ಹೋದ ವರ್ಷ ಕರ್ನಾಟಕದಲ್ಲಿ 4 ಪ್ರಧಾನ ಸರಕಾರಿ ಆಸ್ಪತ್ರೆಗಳಲ್ಲಿ ಔಟ್ಡೋರ್ ಕ್ಲಿನಿಕ್ಗಳಿಗೆ ತಂದ ರೋಗಿಗಳಲ್ಲಿ ಹೆಚ್ಚು ಅಂದರೆ 45ರಷ್ಟು ಕ್ಯಾನ್ಸರ್ ಇದ್ದವರೆಂದು ತಿಳಿದು ಬಂತು. ತದನಂತರ ಬೆಂಗಳೂರು ನಗರದಲ್ಲಿ ರೋಗಿಗಳಲ್ಲಿ ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳಬಹುದು? ಸರಿಯಾದ ಉತ್ತರ ಇದ್ರೊಳಗೆ ಯಾವುದಂದ್ರೆ 4 ಮಲ್ಟಿಪಲ್ ಚಾಯ್ಸ್ ಕೊಟ್ಟಾರ್ರಿ. ಎ ಭಯ ಹುಟ್ಟಿಸುವಷ್ಟು ಹೆಚ್ಚು ಆಗಿರಬೇಕು. ತದನಂತರ 45%ಗಿಂತ ಕಡಿಮೆ ಆಗಿರಬೇಕು. ತದನಂತರ ಸಿ 45%ಗೆ ಸಮನಾಗಿರಬೇಕು. ತದನಂತರ ಡಿ ಸಿಂಧುವಾದ ನಿರ್ಧಾರಕ್ಕೆ ಬರಲು ಕೊಟ್ಟಿರುವ ದತ್ತಾಂಶ ಸಾಲದು. ಸರಿಯಾದ ಉತ್ತರ ಡಿ ಸಿ ಆಗೈತೆ ನೋಡ್ರಿ. ಡಿ ಸರಿಯಾದ ಉತ್ತರವಾಗಿದೆ. 60, ಒಂದು ವಸ್ತುವಿನ ಬೆಲೆ ಮೊದಲು 25% ಇಳಿದು ಮೇಲೆ 33 1/3% ಏರಿತ್ತು. ಬೆಲೆಯ ಹೆಚ್ಚಳ ಮೂಲ ಬೆಲೆಯೊಂದಿಗೆ ಹೋಲಿಸಿದಾಗ ಎಷ್ಟು? ಸರಿಯಾದ ಉತ್ತರ ಬಿ 0% ಆಗೈತೆ ನೋಡ್ರಿ. ಥ್ಯಾಂಕ್ ಯು ಆಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ನೋಡಿದ್ರೆ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿರಿ. ಆಗ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟೈತಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಈ ಥರ ಕಂಪ್ಲೀಟ್ ನೋಟ್ಸ್ ಇರ್ತೈತೆ ರೀ. ಥ್ಯಾಂಕ್ ಯು ಆಲ್.